ಧ್ರುವಂತ್ ಅವ್ರನ್ನ ಸೀಕ್ರೆಟ್ ರೂಮ್ ಗಿಟ್ಟಿ ಇಲ್ಲಿ ಬಿಗ್ ಬಾಸ್ ಅವರು ತಪ್ಪು ಮಾಡಿದ್ರ. ಆಕ್ಚುಲ್ ಆಗಿ ಇಲ್ಲಿ ಇಮಿಟೇಟ್ ಮಾಡ್ತಿದ್ದಾರೆ ರಕ್ಷಿತಾ ಅವ್ರನ್ನ ಧ್ರುವಂತ್ ಅವರು. ಇದ್ರ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರೋಮೋ ಬಂದಿದೆ. ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಪ್ರೋಮೋದಲ್ಲಿ ಒಂದು ಹೈಲೈಟ್ ಆಗಿದೆ ಒಂದು ಪಾಯಿಂಟ್ ಏನಂತ ಅಂದ್ರೆ, ಬಿಗ್ ಬಾಸ್ ಅವರು ಇವಾಗ ಏನು ಸೀಕ್ರೆಟ್ ರೂಮ್ ನ ಕ್ರಿಯೇಟ್ ಮಾಡಿದ್ರೆ ಅದ್ರಲ್ಲಿ ಧ್ರುವಂತ್ ಅವರು ಇಟ್ಟಿದ್ದು ಕರೆಕ್ಟ್ ಆಗಿಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಒಂದು ಪಾಯಿಂಟ್ ರಕ್ಷಿತಾ ಅವರು ಹೈಲೈಟ್ ಮಾಡಿರ್ತಾರೆ. ಅದೇ ತರ ಇಲ್ಲಿ ಜಾಸ್ತಿ ಇಮಿಟೇಟ್ ಮಾಡ್ತಿದ್ದಾರೆ ರಕ್ಷಿತಾ ಅವ್ರನ್ನ, ಏನೊಂದು ಧ್ರುವಂತ್ ಅವರು ಅಂತ ಅನ್ಕೊಳ್ಬಹುದು. ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ರೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇದೆ ನಿಮ್ಗೆ. ಅದ್ರಲ್ಲಿ ಇವಾಗ ಏನಾದ್ರೂ ಏಟ್ ಮಾಡ್ತೀನಿ, ಇವಾಗ ರಕ್ಷಿತಾ ಅವ್ರದೇ ಕರೆಕ್ಟು, ಧ್ರುವಂತ್ ಅವ್ರದೇ ಕರೆಕ್ಟು, ರಕ್ಷಿತಾ ಅವ್ರದೇ ತಪ್ಪು, ಧ್ರುವಂತ್ ಅವ್ರದೇ ತಪ್ಪು ಅಂತ ಹೋದ್ರೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗೋದಿಲ್ಲ. ಏಟ್ ಮಾಡ್ತಾ ಹೋಗ್ತೀರಾ. ಒಂದು ಎಂಟರ್ಟೈನ್ಮೆಂಟ್ ಪಾರ್ಟ್ ಆಫ್ ವ್ಯೂ ಅಲ್ಲಿ ಪ್ರೋಮೋಗಳಾಗಿರ್ಬೋದು, ಎಪಿಸೋಡ್ಗಳಾಗಿರ್ಬೋದು ನೋಡಿ. ಆಕ್ಚುಲ್ ಆಗಿ ಏಟಿಂಗ್ ಮಾಡ್ತಾ ಹೋದ್ರೆ ಸುಮ್ನೆ ಫ್ಯಾನ್ ವಾರ್ ನಡೆಯುತ್ತೆ ಅಷ್ಟೇನೆ. ನಾರ್ಮಲ್ ಆಗಿ ಇವಾಗ ಪ್ರೋಮೋದಲ್ಲಿ ಏನಿದೆ ಅಂತ ಅಂದ್ರೆ, ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಕ್ವಶನ್ ನ ಕೇಳ್ತಾರೆ ರಕ್ಷಿತಾ ಅವರು ಧ್ರುವಂತ್ ಅವ್ರ ಹತ್ರ. ಇಷ್ಟೊಂದು ಸ್ಟೈಲ್ ಏನಕ್ ಮಾಡ್ತಿದ್ರ ಧ್ರುವಂತ್ ಅವ್ರು ಅಂತ ಕೇಳಿದಾಗ, ಬಿಕಾಸ್ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ತಾರೆ. ಆ ಒಂದು ಪಾಯಿಂಟ್ ಹೇಳಾದ್ಮೇಲೆ ರಕ್ಷಿತಾ ಅವ್ರಿಗೆ ಆ ಒಂದು ಕ್ವಶನ್ ಬರುತ್ತೆ. ಏನಂತ ಅಂದ್ರೆ, ಬಿಗ್ ಬಾಸ್ ಅವ್ರಿಗೆ ಒಂದ್ ಸ್ವಲ್ಪ ಯೋಚನೆ ಬಂದಿರುತ್ತೆ, ಏನಕ್ಕಾದ್ರೂ ಇವ್ರನ್ನ ಸೀಕ್ರೆಟ್ ರೂಮ್ ಗೆ ಇಟ್ಬಿಟ್ಟಿದೀನಿ. ಆ ತರ ಒಂದು ಮೂಮೆಂಟ್ ಕೂಡ ಕ್ರಿಯೇಟ್ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಅಂದ್ರೆ ಬಿಗ್ ಬಾಸ್ ಅವ್ರಿಗೆ ಅಂತ ಇಲ್ಲಿ ರಕ್ಷಿತಾ ಅವರು ಹೈಲೈಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಕೇಳಿದ್ದು, ಇಲ್ಲೇನಾದ್ರೂ ಧ್ರುವಂತ್ ಅವ್ರನ್ನ ಸೀಕ್ರೆಟ್ ರೂಮ್ ಗೆ ಇಟ್ಟಿ ತಪ್ಪು ಮಾಡಿದ್ರ ಇಲ್ವಾ ಅಂತ. ಅದೇ ತರ ಒಂದು ಎಂಟರ್ಟೈನ್ಮೆಂಟ್ ಆಗಿದ್ದು. ನೆಕ್ಸ್ಟ್ ಒಂದು ಇಮಿಟೇಷನ್ ಹೋಗುತ್ತೆ. ಅಂದ್ರೆ ರಕ್ಷಿತಾ ಅವ್ರು ಏನೇನ್ ಮಾತಾಡ್ತಾರೆ ಅದನ್ನ ಧ್ರುವಂತ್ ಅವ್ರು ಮಾತಾಡ್ತಾರೆ. ಒಂದು ಇಮಿಟೇಟ್ ಅಂತ ಅಂದ್ರೆ, ಅವ್ರು ಏನ್ ಮಾತಾಡ್ತಾರೋ, ಅವ್ರು ಯಾವ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾರೋ, ಅವ್ರು ಏನ್ ಮಾಡ್ತಾರೋ ಅದೆಲ್ಲಾನು ಕೂಡ ಇಲ್ಲಿ ನಾರ್ಮಲ್ ಆಗಿ ಧ್ರುವಂತ್ ಅವ್ರು ಮಾಡ್ತಿದ್ರೆ ಅಂತಾನೆ ಅನ್ಬೋದು. ಈ ಒಂದು ಪ್ರೋಮೋದಲ್ಲಿ ನಾರ್ಮಲ್ ಆಗಿ ಜಗಳ ತರ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಏನಾದ್ರು ಫೂಟೇಜ್ ಬೇಕು ಅಂತ ಆದ್ರೆ ನಂತರ ಏನಕ್ಕೆ ಆಡ್ತೀರಾ, ನಿಮ್ ತರ ನೀವು ಬಿಹೇವ್ ಮಾಡಿ ಅಂತ ರಕ್ಷಿತಾ ಅವರು ಹೇಳ್ತಾ ಇರ್ತಾರೆ. ನಾರ್ಮಲ್ ಆಗಿ ಏನಿದೆ ಅಂತ ಅಂದ್ರೆ ಇಮಿಟೇಷನ್, ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಇರುತ್ತೆ. ನೀವು ಅನ್ಕೊಳ್ಬಹುದು ಒಂದ್ ಕಡೆ ಕೋಪ ಇರ್ಬೋದು, ಫ್ಯಾನ್ ವಾರ್ ಗಳಿಂದ ನೋಡುದಾದ್ರೆ ಇದು ಒಂದು ಕೋಪ ಇರುತ್ತೆ, ಏನಕ್ಕೆ ಈ ತರ ರಕ್ಷಿತಾ ಅವ್ರಿಗೆ ಮಾಡ್ತಿದ್ರೆ, ಅವ್ರಿಗೆ ಮಾಡ್ಕೋಬಹುದಲ್ಲ ಅಂತ. ಬಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೀವು ನೋಡೋದಾದ್ರೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಫನ್ನಿ ಆಗಿ ನೀವು ಕನ್ವರ್ಟ್ ಮಾಡ್ಕೋಬಹುದು ಆ ಒಂದು ಜಗಳನ ಅಂತಾನೆ ಅನ್ಕೊಳ್ಬಹುದು. ಅದೇ ಸುಮಾರು ಜನ ಅನ್ಕೊಳ್ತೀರಿ, ಏನ್ ಜಗಳನ ನೀವು ಫನ್ನಿ ಆಗಿ ಕನ್ವರ್ಟ್ ಮಾಡ್ಕೊಬಿಡ್ತೀರಾ ಅಂತ. ಬಟ್ ಅದು ಎಂಟರ್ಟೈನ್ಮೆಂಟ್ ಶೋ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಆಗಿ ನೋಡೋದೇ ಬೆಟರ್ ಅಂತ ಅನ್ಸುತ್ತೆ. ಅದೇ ತರ ನಿಮ್ಗೆ ಏನಾದ್ರು ಫೂಟೇಜ್ ಬೇಕು ಅಂತ ಅಂದ್ರೆ ಕ್ಯಾಮ್ರಾ ತೋರಿಸಿ ನಲ್ಗ್ ಬನ್ನಿ. ಆ ಕಾಪಿ ಕ್ಯಾಟ್ ಯಾಕೆ ಮಾಡ್ತೀರಾ, ಅಂದ್ರೆ ನನ್ ಮಾಡೋ ತರ ನೀವ್ ಏನಕ್ ಮಾಡ್ತಿದ್ದೀರಾ ಅಂತ ಅಲ್ಲಿ ರಕ್ಷಿತಾ ಅವರು ಕ್ವಶನ್ ಮೇಲೆ ಕ್ವಶನ್ ಹಾಕ್ತಾರೆ. ಅದೇ ತರ ಧ್ರುವಂತ್ ಅವರು ಹೇಳ್ತಾರೆ, ನಿಂಗೆ ಎಷ್ಟು ಹೇಳಿದ್ರು ನಾರ್ಮಲ್ ಆಗಿ ಬುದ್ಧಿ ಇರಲ್ಲ, ಬುದ್ಧಿ ಬರೋಲ್ಲ. ಏನಕ್ಕೆ ಅಂತ ಅಂದ್ರೆ, ನಾನು ಏನ್ ಹೇಳ್ತೀನೋ ಅದೆಲ್ಲಾನು ಕೂಡ ನೀನ್ ಕೇಳಿಸ್ಕೊಳ್ಳೋದಿಲ್ಲ. ನಿಂದೆ ಒಂದು ಆಟಿಟ್ಯೂಡ್ ಇರುತ್ತೆ, ಬೇರೆ ರೀತಿ ಪೋಟ್ರೇನು ಕೂಡ ಆಗುತ್ತೆ ಅದು ಅಂತ ಎಲ್ಲಾನು ಕೂಡ ಮಾತ್ ಹೇಳಿ ಲಾಸ್ಟ್ ವರೆಗೂ ಆ ಒಂದು ಜಗಳ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಒಟ್ನಲ್ಲಿ ಸೀಕ್ರೆಟ್ ರೂಮ್ ಮಾತ್ರ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ನೆನ್ನೆ ಎಪಿಸೋಡ್ ಅಲ್ಲಿ ಸುಮಾರು ಜನ ಹೇಳ್ತಿದ್ರೆ. ಬಟ್ ನಾನು ಇನ್ನೂ ಎಪಿಸೋಡ್ ನೋಡಿಲ್ಲ, ನಾಳೆ ನಾಡಿದ್ರಲ್ಲಿ ನೋಡ್ತೀನಿ. ಆಮೇಲೆ ಲಾಸ್ಟ್ ಅಲ್ಲಿ ರಕ್ಷಿತಾ ಅವ್ರು ಹೇಳ್ತಾರೆ, ನಂತರ ಆಗಕ್ ಹೋಗ್ಬಿಡಿ, ರಕ್ಷಿತಾ ಆಗೋ ತರ ನೀವು ನೋಡ್ತಿದ್ರ, ಬಟ್ ನಂತರ ಆಗೋದಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಒಂದು ಮಾತುಗಳು ಬರುತ್ತೆ. ಅದು ಅರ್ಥ ಆಗ್ಲಿಲ್ಲ ನನ್ಗೆ. ನೀವು ಪ್ರೋಮೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಾತು ಆಡಿದ್ರು ಅಂತ. ಅದಾದ್ಮೇಲೆ ಕಾಲ್ನು ಕೂಡ ತೋರಿಸ್ತಾರೆ. ಅಂದ್ರೆ ನಾನು ಧೂಳ್ ಸಮಾನನು ಅಲ್ಲ ನೀನು ರಕ್ಷಿತಾ ಅಂತ ಧ್ರುವಂತ್ ಅವ್ರು ಹೇಳ್ತಾರೆ ಅಂತಾನೆ ಅನ್ಬೋದು. ಇದಿಷ್ಟು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರೋಮೋ ಆಗಿರುತ್ತೆ. ಪ್ರೋಮೋ ನೋಡಾದ್ಮೇಲೆ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಪ್ರೋಮೋ ಇತ್ತು ಅಂತ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.